ಶಿಥಿಲಾವಸ್ಥೆ ಕಟ್ಟಡ ಸೋರ್ತಾ ಇರುವ ಶಾಲೆಯಲ್ಲೇ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಎಸ್, ಇನ್ನು ಈ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಸೋರ್ತಾ ಇದೆ. ಆದ್ರೂ ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡುವಂತಹ ದುಸ್ಥಿತಿ ಬಂದಿದೆ. ಸಚಿವ ಖಂಡ್ರೇತ್ ಅವರಲ್ಲೇ ಅಧೋಗತಿಗೆ ಹೋಗಿದೆ ಇಲ್ಲಿ ಶಾಲೆ. ಭಾಲ್ಕಿಯ ಮಳಚಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಜೀವ ಭಯದಲ್ಲಿ ಶಿಕ್ಷಕರು ಮಕ್ಕಳೆಲ್ಲರೂ ಕೂಡ ಇದ್ದಾರೆ. ಕೇಳೋರಿಲ್ಲ, ಹೇಳೋರಿಲ್ಲ, ಯಾರನ್ನ ಪ್ರಶ್ನೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ 12 ಕೊಠಡಿಗಳಲ್ಲಿ 6 ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಯ ಸ್ಥಿತಿಯಲ್ಲಿದೆ. ಶಿಥಿಲಗೊಂಡು ಕೊಠಡಿಗಳಿಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಕತ್ತಲಲ್ಲೇ ಮಕ್ಕಳು ಪಾಠ ಕಲಿಬೇಕು. ನೀವು ನೋಡ್ತಾ ಇದ್ದಾರೆ, ಯಾವುದೋ ಪಾಳು ಬಿದ್ದಿರೋ ಮನೆ ಅಂತ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಇದೆ ಆ ಶಾಲೆ. ಸರ್ಕಾರಿ ಶಾಲೆಯ ವಿಚಾರದಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿ ಪ್ರಮಾಣವನ್ನು ನಾವು ಇನ್ಕ್ರೀಸ್ ಮಾಡಬೇಕು, ಮಕ್ಕಳೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಬರಬೇಕು ಅಂತ ಹೊಸ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ ಸರ್ಕಾರ. ಆದರೆ ನೀವು ನೋಡ್ತಾ ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿದೆ ಸರ್ಕಾರಿ ಶಾಲೆ ಅಂತ. ಈ ಶಾಲೆಗೆ ಮಕ್ಕಳನ್ನ ಯಾವ ರೀತಿ ಕಳಿಸ್ತಾರೆ ಪೇರೆಂಟ್ಸು. ಆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ. ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳಬೇಕು, ಶಿಕ್ಷಕರು ಜೀವ ಭಯದಲ್ಲೇ ಪಾಠ ಮಾಡಬೇಕು. ಇನ್ನು ಬಾಗಿಲು ನೋಡಿ ಯಾವ ಪರಿಸ್ಥಿತಿಲಿದೆ ಅಂತ. ಯಾವುದೋ ಪಾಳು ಬಿದ್ದಿರೋ ಮನೆ ವಿಷಲ್ಲು ಅಂತ ಅನಿಸ್ತಾ ಇದೆ ನೋಡೋದಕ್ಕೆ. ಅಷ್ಟರ ಮಟ್ಟಿಗೆ ಆ ಶಾಲೆಯ ದುಸ್ಥಿತಿ ಆ ರೀತಿ ಇದೆ. ಆ ಕೊಠಡಿಗಳು ನೋಡಿ, ಅಲ್ಲಿ ಎಷ್ಟು ಗಲೀಜಾಗಿದೆ. ಅಲ್ಲಿ ಏನಾರ ಮಕ್ಕಳು ಜಾರು ಬಿದ್ದರೆ ಏನಾಗಬೇಕು. ಅಲ್ಲಿ ಪ್ಲೇಟ್ ವಾಶ್ ಮಾಡೋ ಜಾಗ ಅನ್ಸುತ್ತೆ, ಅಡುಗೆ ಕೋಣೆ ನೋಡಿ ಯಾವ ರೀತಿ ಇದೆ ಅಂತ. ಅದು ಯಾಕೆ ಸರ್ಕಾರಕ್ಕೆ ಇದು ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಕಣ್ಮುಚ್ಕೊಂಡು ಕೂತಿದ್ದೀರಾ ಅಂತ. ಇಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಅಧಿಕಾರಿಗಳು ಈ ಶಾಲೆಯಲ್ಲಿ ಓದೋದಕ್ಕೆ ಬಿಡಿ, ಆಗ ಗೊತ್ತಾಗುತ್ತೆ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನಿಮ್ಮ ಮಕ್ಕಳನ್ನ ಇದೇ ರೀತಿಯಾಗಿ ಈ ಶಾಲೆಗಳಲ್ಲಿ ಓದಕ್ಕೆ ಬಿಡ್ತೀರಾ? ಸರ್ಕಾರಿ ಶಾಲೆ ಅಂದರೆ ಎಷ್ಟೋ ಜನ ಮೂಗ್ಮಿರ್ತಾರೆ, ಅಯ್ಯೋ ಸರ್ಕಾರಿ ಶಾಲೆ ಬೇಡಪ್ಪ, ನಮಗೆ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಸೇರಿಸ್ತೀವಿ, ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಅಲ್ಲಿ ತುಂಬ ಡಿಸೆಂಟಾಗಿ ಡಿಗ್ನಿಫೈಡ್ ಆಗಿರ್ತಾರೆ ಅಂತ. ಈ ರೀತಿ ಅವಸ್ಥೆ ಇದ್ದರೆ ಯಾವ ಪೇರೆಂಟ್ಸ್ ತಾನೇ ಮಕ್ಕಳನ್ನ ಕಳಿಸ್ತಾರೆ? ಆ ಗೋಡೆಗಳು ನೋಡಿ ಯಾವ ರೀತಿ ಇದೆ ಅಂತ. ಪಾಳು ಬಿದ್ದಿರೋ ಮನೆ ಅನಿಸುತ್ತೆ ನೋಡೋದಕ್ಕೆ. ಈ ಶಾಲೆಗೆ ಯಾರನ್ನಾರು ಕಳ್ಸೋಕ್ಕಾಗತ್ತಾ? ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದೀರಲ್ಲ, ಮಲಗಿದ್ದೀರಲ್ಲ, ಸ್ವಲ್ಪ ಎದ್ದಳಿ, ಕೆಲಸ ಮಾಡಬೇಕಾಗತ್ತೆ. ಏನಾಗ್ತಾ ಇದೆ ಅಂತ ಸ್ವಲ್ಪ ಗಮನ ಕೊಡಿ. ಅಲ್ಲಿ ಶಾಲೆಗೆ ಮಕ್ಕಳನ್ನ ಕಳ್ಸೋಕ್ಕಾಗುತ್ತೆ ಅಂದ್ರಿ, ಯಾರ್ರೀ ಶಾಲೆಗೆ ಇಂಥ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ? ಏನಾದರೂ ಗೋಡೆ ಬಿರುಕ್ಬಿಟ್ಟಿದೆ, ಮತ್ತೇನಾದರೂ ಯಾರ ಮೇಲಾದರೂ ಬಿದ್ದರೆ ಜೀವ ಹೋಗುತ್ತೆ. ಅಲ್ಲಿ ಶಿಕ್ಷಕರದ್ದು ಕೂಡ ಅದೇ ಪರಿಸ್ಥಿತಿ ಇದೆ. ಆ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಮಾಡಬೇಕಂತ ಅಂದರೆ ಯಾವ ಶಿಕ್ಷಕರು ತಾನೇ ಇಲ್ಲಿ ವರ್ಗಾವಣೆ ಆದರೆ ಅವರೇ ಕೇಳ್ತಾರೆ, ಸರ್ ಬೇಡ ಸರ್, ಅಲ್ಲಿ ಶಾಲೆ ಚೆನ್ನಾಗಿಲ್ಲ, ನಮ್ಮನ್ನು ವರ್ಗಾವಣೆ ಮಾಡಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ ಸ್ವಾಮಿ, ಮಲಗಿದ್ರೆ ದಯವಿಟ್ಟು ಎದ್ದು. ಆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸುಧಾರಣೆ ಆಗಲೇಬೇಕು. ಯಾಕೆಂದರೆ ಸರ್ಕಾರಿ ಶಾಲೆ ಅಂದರೆ ದೇವ್ರ ರೀತಿ ನೋಡ್ತಾರೆ ಬಡವರು. ಅದನ್ನು ದಯವಿಟ್ಟು ಸರಿಪಡಿಸುವ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಬೇಕು. ಯಾವಾಗ ಮಾಡ್ತೀರಾ ನೋಡೋಣ. ಪವರ್ ಟಿವಿ ಸದಾ ಫಾಲೋ ಅಪ್ ಅಂತೂ ಇರುತ್ತೆ ಈ ಸುದ್ದಿ ವಿಚಾರವಾಗಿ.